ನೋಡಿ, ಈ ಒಂದು ಮೈಲಿಗಲ್ಲನ್ನು ನೋಡಿದಾಗ್ಲೇ ಖುಷಿ ಆಗುತ್ತೆ. ಕೆರವಾಶೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಹಳ್ಳಿ. ಸ್ನೇಹಿತರೆ ನಮಸ್ಕಾರ. ನಾನಿಂದು ಕುಂಟಿಬೈಲ್ನಲ್ಲಿದ್ದೇನೆ. ಇದು ಕುಂಟಿಬೈಲ್ನಿಂದ ಶಿರ್ಲಾಲ್ ಕೆರವಾಶೆ ಹೋಗುವಂತಕ್ಕ ಮಾರ್ಗ. ಸುಂದರವಾದ ಹಸಿರಿನಿಂದ ಕಂಗೊಳಿಸತಕ್ಕಂತಹ ಹಾದಿ. ಸಂಜೆ ಸುಮಾರು 5 ಗಂಟೆ. ಈಗ ನೋಡಿ, ಕುದುರೆಮುಖ್ ಪರ್ವತ ಶ್ರೇಣಿಯ ಪಶ್ಚಿಮ ಘಟ್ಟದ ಶಿಖರಗಳ ಸಾಲನ್ನು ನೀವು ಕಾಣ್ಬೋದು. ಬಹು ಸುಂದರ ನೋಟ. ಎತ್ತಿನ ಭುಜ, ಎತ್ತ ನೋಡಿದರೆ ಹಸಿರು. ನೋಡಿ, ಇಂಥ ಸುಂದರ ನೋಟ. ಪಶ್ಚಿಮ ಘಟ್ಟಗಳು ಅವಿಸ್ಮರಣೀಯ ಕೊಡುಗೆ ಪ್ರಕೃತಿಯಿಂದ ನಮಗೆ. ಬನ್ನಿ ಸ್ನೇಹಿತರೆ, ದೂರದ ಪಶ್ಚಿಮ ಘಟ್ಟದ ಗಿರಿಶಿಖರಗಳಲ್ಲಿ ಹುಟ್ಟಿ ಮಳೆಗಾಲದ ನೀರನ್ನು ತರತಕ್ಕಂತಹ ಸಣ್ಣ ತೊರೆ ನದಿ. ನೋಡಿ, ಸುಂದರವಾದ ಹಕ್ಕಿ, ಗ್ರೇಟರ್ ಕೋಕಲ್ ಅಂತ ಹೇಳ್ತಾರೆ. ಇಲ್ಲಿ ಲೋಕಲ್ ಅಂದರೆ ಸ್ಥಳೀಯ ಭಾಷೆಯಲ್ಲಿ ಇದನ್ನು ಕುಪ್ಪಳ ಅಂತ ಕರೀತಾರೆ. ಈ ಬಾರಿ ಮಳೆಗಾಲ ಮಳೆ ತೀವ್ರ ಕೊರತೆ ಇದೆ. ಎಲ್ ನೀನೋ ಪರಿಣಾಮ. ನೋಡಿ, ಎದುರುಗಡೆ ಒಂದು ಸಣ್ಣ ತೊರೆ ಬರುತ್ತೆ, ಅಥವಾ ನದಿ, ಹಳ್ಳ, ಏನಾದರೂ ಹೇಳಿ. ನೋಡಿ, ಈ ಭಾಗದಲ್ಲಿ ಒಂದು ಬರುತ್ತೆ. ಇದೆರಡು ಕೂಡತ್ತಿಲ್ಲಿ. ಮುಂದೆ ಇದು ಎಣ್ಣೆ ಹೊಳೆಗೆ ಸೇರುತ್ತೆ. ಎಣ್ಣೆ ಹೊಳೆ ಮುಂದೆ ಸಾಗ್ತಾ ಸಾಗ್ತಾ ಸ್ವರ್ಣ ನದಿಗೆ ಸೇರುತ್ತೆ. ಸ್ವರ್ಣ ನದಿ ಉಡುಪಿ ಹತ್ರ ಸಮುದ್ರಕ್ಕೆ ಸೇರುತ್ತೆ, ಕೆಮ್ಮಣ್ಣು ಹೂಡೆ ಹತ್ರ. ಸಿಕಾಡ ಜೀರುಂಡೆಯ ಸದ್ದು ಕೇಳ್ಬೋದು ನಿಮಗೆ. ನೋಡಿ ಸ್ನೇಹಿತರೆ, ಎತ್ತಿನ ಭುಜ ಗಿರಿಶ್ರೇಣಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ, ಹಲಸಿನ ಮರ ಮೇಲ್ಗಡೆ ಹಲಸಿನ ಹಣ್ಣು ಹಣ್ಣಾಗಿದೆ, ತೆಗಿಲಿಕ್ಕೆ ಆಗೋದಿಲ್ಲ, ಅಲ್ಲಿಂದ ಬೀಳ್ತದಷ್ಟೇ. ಎಷ್ಟು ದೊಡ್ಡದಿದೆ ನೋಡಿ.